ಕಾಳಿಂಗರಾಯರ ಮಗಳ ಮಗನಾಗಿ ಅಲ್ಲ, ಅವರು ಹುಟ್ಟಿದ್ದೇ ನಮ್ದು ಯೋಗ, ನಮ್ಗೆ ಬೇರೆ ಏನು ಅಷ್ಟೇ ಸರ್. ದೇವರು ಕೊಟ್ಟ ಒಂದು ನಿಜವಾಗಿ ಅಂದ್ರೆ ಎಲ್ಲೇ ಹೋದ್ರು ಒಂದು ಗೌರವ ಇದೆ ಸರ್. ಕಾಳಿಂಗ ನಾವೇನು ಹೇಳುದಿಲ್ಲ, ಯಾರು ಗೊತ್ತಿದ್ದವ್ರು ತಿಳಿಸ್ತಾರೆ, ಬನ್ನಿ ಸರ್ ಕೂತ್ಕೊಳ್ಳಿ ಒಂದು ಕಾಫಿ ಕುಡಿತಾರೆ ಅಂತ ಕೇಳ್ತಾರೆ. ಕಲಾವಿದ ದೊಡ್ಡವನು ಇರ್ಬೋದು, ಯಾರೇ ಇರ್ಬೋದು, ಮನೆಯಲ್ಲಿ ಬಹಳ ಕಷ್ಟ ಇದೆ, ಬಹಳ ಕಷ್ಟ. ಮಗನ್ ಮಕ್ಕಳಿಗೆ ಯಾರಿಗೂ ಸಂಗೀತ ಬಂದಿಲ್ಲ, ಹೆಣ್ಮಕ್ಳಿಗೆ ಸಂಗೀತ ಬಂದಿದೆ, ಬರೆದು ಬಂದಿದೆ. ನೋಡಲ್ ಕುಣಿಗಲ್ ಕೆರೆ ನೋಡೋರಿ ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ. ಈ ಯಾವತ್ತು ಒಂದು ಹಾಡು, ಇವ್ರ ಹಾಡು ಒಳ್ಳೆ ಹಾಡು, ಎಲ್ಲ ಹಾಡು ಒಳ್ಳೇದು, ಸಿಂಗಲ್ ಹಾಡಿದ್ ಒಳ್ಳೇದು. ಆದ್ರೆ ಈ ಸುಗಮ ಸಂಗೀತದಲ್ಲೇನೆ ಅವ್ರು ಮಾಡಿದಂತ ಫ್ಯೂಷನ್ ಇರ್ಬೋದು, ಅಥವಾ ಆ ವೆಸ್ಟರ್ನೈಸೇಷನ್ ಆರ್ಕೆಸ್ಟ್ರಾ ಕೊಟ್ಟಿದ್ದಿರ್ಬೋದು. ಅಷ್ಟು ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ನೂರೊಂದು ನೆನಪು. ಸೊ ಸ್ನೇಹಿತರೆ, ಇಲ್ಲಿವರೆ ನಮ್ಮ ಕಾಳಿಂಗರಾಯರ ಮುಂದಿನ ಪರಂಪರೆ ನಮ್ಮ ರಾಜೇಶ್ ಸರ್ ಅವರ ಮೊಮ್ಮಗ ನಮ್ಮ ಗುರುರಾಜ್ ಸರ್. ಇವತ್ತು ಗುರುರಾಜ್ ಅವ್ರ ಮೂಲಕನೇ ನಾನು ಇವತ್ತು ಇಲ್ಲಿ ಬಂದಿರೋದು. ಥ್ಯಾಂಕ್ ಯು ಗುರು ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನೀವು ಸ್ಪಂದಿಸಿ ಕಾಳಿಂಗರಾವ್ ಅವ್ರ ಬಗ್ಗೆ ತಪ್ಪು ಮಾಹಿತಿ ಇದೆ ಅಂತ ಫಸ್ಟ್ ನನ್ನ ಪಬ್ಲಿಕ್ ನಂಬರ್ ಮೆಸೇಜ್ ಮಾಡಿದ್ದೆ. ನೀವು ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೆಂಗ್ ಅನ್ನಿಸ್ತು? ನನಗೆ ನನ್ನ ಹೆಂಡತಿ ತಂಗಿ ಗಂಡ ನಿಮ್ ಚಾನಲ್ ನೋಡಿದ್ರು, ಅದರಲ್ಲಿ ಕಾಳಿಂಗರಾವ್ ಬಗ್ಗೆ ಮಾತಾಡ್ತಿದ್ರಂತೆ. ಅವ್ರು ನನಗೆ ಆ ಲಿಂಕ್ ಕಳಿಸಿದ್ರು, ನಾನು ಕೇಳ್ಕೊಂಡೆ ಅವ್ರ ಕುಟುಂಬ ಯಾರು ಇದ್ರೆ ಅವ್ರು ನನ್ಗೆ ಕಳಿಸಿದ್ರು, ಹೀಗೆ ಅಲ್ಲಿ ಕಾಳಿಂಗರ ಬಗ್ಗೆ ಹೇಳ್ತಿದ್ರೆ ನೀನ್ ನೋಡಿ ಅಂತ ಹೇಳಿ. ನಾನು ಅದವ್ರು ಕಳಿಸಿ ಒಂದು ವಾರ ಕಳೆದ್ಮೇಲೆ ನೋಡಿದೆ. ಪುನಃ ಕೇಳಿದ್ರು ನೋಡಿದ್ರಾ ಅಂತ. ನಾನು ನೋಡಿರ್ಲಿಲ್ಲ. ಪುನಃ ನೋಡಿದ್ರ, ನಾನು ನೋಡಿದ ಕೂಡಲೇ ಅದ್ರಲ್ಲಿ ಈ ತರ ಎಲ್ಲ ಮಾತಾಡೋದು ನೋಡಿದೆ. ಗೋಪಿಕೃಷ್ಣ ಅವರು ಈಗ ಕೂತ್ಕೊಂಡು ಹೇಳ್ತಾ ಇದ್ರು, ಅವರಿಗೆ ಒಬ್ಬ ಮಗ ಇದ್ದಾರಾ, ತೀರಿ ಹೋಗಿದ್ದಾರಾ ಗೊತ್ತಿಲ್ಲ, ಹಾಗೆ ನೀವು ಆಗ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಯಾರ ಇದ್ರೆ ನಂಗೆ ತಿಳಿಸಿ ಅಂತ ಹೇಳಿ. ಆಗ ನಿಮ್ ಚಾನಲ್ ಹೋಗಿ ನಂಬರ್ ನೋಡಿದೆ, ಆ ಪಬ್ಲಿಕ್ ನಂಬರ್ ಸಿಕ್ತು, ಮೆಸೇಜ್ ಹಾಕಿಟ್ಟೆ ರಿಪ್ಲೈ ಬಂದ್ರೆ ಬರ್ಬೋದು ಅಂತ ಹೇಳಿ. ಆಮೇಲೆ ನಿಮ್ ರಿಪ್ಲೈ ಬಂತು. ನಾನು ಮತ್ತೆ ವಾಯ್ಸ್ ಮೆಸೇಜ್ ನಿಮ್ಗೆ ತಿಳಿಸಿದೆ, ಯಾರು ಮಕ್ಳಿದ್ದಾರೆ ಏನ್ ಕತೆ ಅಂತ ಹೇಳಿ ಎಲ್ಲ ಹೇಳಿದೆ. ನೀವು ಅದಕ್ಕೆ ವ್ಯವಸ್ಥೆ ಮಾಡಿಕೊಡಿ, ನಂಗೆ ನಾನು ಬರ್ತೀನಿ, ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಆ ಸುದಿನ ಬಂದಿದ್ದು ನಮ್ಮ ಅದೃಷ್ಟ ಸರ್. ಅಂಡ್ ನನಗೆ ರಾಜೇಶ್ ಅವ್ರ ಬಗ್ಗೆ ಸರ್, ನಿಮ್ ಬಗ್ಗೆ ನನಗೆ ನಿರ್ಮಲಾ ಮೇಡಮ್ ಅವರು, ಯಾರು ನಮ್ಮ GBA3 ಅವರ ವಿದ್ಯಾರ್ಥಿನಿ, ಶಿವಮೊಗ್ಗದಲ್ಲಿ ಇದಾರಲ್ಲ, ನಿಮ್ ನಂಬರ್ ಕಳಿಸಿದ್ರು. ಅವ್ರಿಗೆ ಮಾಡಿ ಅವ್ರ ಕುಟುಂಬ ಅಲ್ಲಿದ್ದಾರೆ, ಬಾರ್ಕೂರಲ್ಲಿ ಇದ್ದಾರೆ ಅಂತ. ಬಟ್ ನನಗೆ ಅಷ್ಟೊಳಗಡೆ ಇವ್ರು ಕನೆಕ್ಟ್ ಆಗಿದ್ರು. ಸೊ ಹೆಂಗೋ ಎಲ್ಲ ಒಟ್ಟಿಗೆ ಸೇರಿದ್ವಿ. ಎಸ್ ಸರ್, ಎಲ್ಲ ಆಗುದು ಒಳ್ಳೇದು ಅಷ್ಟೇ. ನೀವು ಅಂದ್ರೆ ಯಾರ ಮಗ ಸರ್? ಪ್ರೇಮ ಅವ್ರ ಮಾತಾಡದಲ್ಲ ಮಗಳು, ಫಸ್ಟ್ ಮಗಳು. ಕಾಳಿಂಗರಾಯರಿಗೆ ಹೇಗೆ ಒಂದು ದೊಡ್ಡ ಮಗಳು 3 ಗಂಡು ಮಕ್ಕಳು, ಅದೇ ತರ ಅವ್ರ ಮಗಳಿಗೆ ಕೂಡ ದೊಡ್ಡದು ಮಗಳು ಮತ್ತೆ 3 ಗಂಡು ಮಕ್ಕಳು. ಓಕೆ, ಸೇಮ್ ಅದೇ ರೀತಿ, ಸೇಮ್ ಅದೇ ತರ ಬಂದಿದೆ. ನಾವು ಪ್ರೇಮ ಅಮ್ಮ ಅಂದ್ರೆ ಕಾಳಿಂಗರ ಮಗಳು. ಅಲ್ಲಿದ್ದಾಗ ನೋಡಿದ ಅಕ್ಕ, ನನ್ನ ಅಣ್ಣ ಒಬ್ಬ ಇದ್ದಾನೆ ಕಾಸರಗೋಡು, ಬರಲಿಲ್ಲ ಇವತ್ತು. ನಾನು 2ನೇ ಅವನು, ಇವನು 3ನೇ. ಓಕೆ, ನೀವು ನಿಮ್ಮ ತಾಯಿ ಹೆಸರು ಸರ್? ಪ್ರೇಮಕುಮಾರಿ. ಇಬ್ರು ಅವರೆಲ್ಲಿದ್ದಾರೆ? ವಿಜಯಶಂಕರ ಮಾತಾಡಿದೆ ನಾನು ಅವ್ರ ಹತ್ರ, ಮಾತಾಡಿದೆ. ಇವ್ರ ತರಾನೇ ಸರ್, ಮದ್ದಿದ ಹೆಣ್ಣು ಅಮ್ಮ, 3 ಜನ, ವಸಂತ, ಶರತ್, ಸಂತೋಷ್. ಅದೇ ತರ ನಾವು ದೊಡ್ಡದ ಅಕ್ಕ ವಾಣಿ, ನಂತರ ರಾಜೇಶ್. ಹೀಗೆ ಸೇಮ್. ನನಗೆ ಸರ್ ನಿಜ ಹೇಳ್ತೀನಿ, ನಿಮ್ ತಾತ ಅವ್ರ ಬಗ್ಗೆ ದಾಖಲೆ ಮಾಡೋಣ ಅಂತ ಆಸೆ ಇತ್ತು, ಬಂದೆ. ಆದ್ರೆ ನಿಮ್ ಅಜ್ಜಿ ಕತೆ ಕೇಳಿ ನಾನು ಶಾಕ್ ಆಗೋಗುತ್ತೆ. ಎಂತ ಲೇಡಿ ಸರ್ ಅವರು. ನಾನೊಂದು ಹೇಳ್ತೀನಿ ಸರ್, ನಾವು ಸಣ್ಣದಿರುವಾಗ ಇಲ್ಲಿ ನಾವು ಕಾಸರಗೋಡು ಕಲ್ತದ್ದು ಜಾಸ್ತಿ. ಇಲ್ಲಿ 2 ತಿಂಗಳು ರಜೆಗೆ ಬರ್ತಿದ್ವಿ. ಬಂದಾಗ ಏನಾಗುತ್ತಂದ್ರೆ ಬೆಳಿಗ್ಗೆ ತಿಂಡಿಗೆ ಏನಿಲ್ಲ ಸರ್, ಏನಿಲ್ಲ. ಹಲಸಿನ ಹಣ್ಣಿದೆಲ್ಲ, ನಮ್ಗೆ ಇಲ್ಲೊಂದು 2 ಮರ ಇತ್ತು. ಹಲಸಿನ ಹಣ್ಣು ಅಂತಂದು ನಮ್ಗೆ ಕೊಡುದು ಅಜ್ಜಿ ತಿನ್ನು ಅಂತ. ಮಧ್ಯಾಹ್ನಕ್ಕೆ ಏನಾರೊಂದು ಊಟ ಇರ್ತಿತ್ತು, ಸಂಜೆ ಏನೋ ಸ್ವಲ್ಪ ಊಟ. ಬೆಳಿಗಿನ ತಿಂಡಿಗಂತೂ ತುಂಬಾ ಸರ್ತಿ ಹಲಸಿನ ಹಣ್ಣೆ. ಮತ್ತೆ ಆವಾಗ ನಮ್ಮ ಮಾವ, ಸಣ್ಣ ಮಾವ ಕಂಡಕ್ಟರ್ ಆಗಿದ್ರು ಅವರು, ಅವರು ನಮಗೆ ತಿಂಡಿ ಎಲ್ಲ ತರ್ತಿದ್ರು ಶಿವಮೊಗ್ಗ ಉಡುಪಿ ಅವ್ರು ತಂದು ಕೊಟ್ಟರು, ನಾವೆಲ್ಲ ತಿನ್ಕೊಂಡು ಖುಷಿ ಕೊಡೋದು. ಒಳ್ಳೆ ಇದು ಅಂದ್ರೆ ಕಲಾವಿದ ದೊಡ್ಡವನು ಇರ್ಬೋದು, ಯಾರೇ ಇರ್ಬೋದು, ಅಂದ್ರೆ ಮನೆಯಲ್ಲಿ ಬಹಳ ಕಷ್ಟ ಇತ್ತು, ಬಹಳ ಕಷ್ಟ. ಅಜ್ಜಿಗೆ ಬಹಳ ಕಷ್ಟ ಇತ್ತು, ತುಂಬಾ ಹೋರಾಡಿದ್ರು ಜೀವನದಲ್ಲಿ. ಆದ್ರೂ ಒಂದು ಮಕ್ಕಳನ್ನೊಂದು ಮನೆ ಕಡೆ ಗಮನ ಕೊಡ್ಲಿಲ್ಲ ಅಂದ್ರೆ ಅವರು ಫುಲ್ ಬಿಸಿ ಆಗಿದ್ರು, ಅವರ ಇದ್ರಲ್ಲಿ ಇದ್ರು ಬಿಟ್ಟು ಅವ್ರ ಕಡೆಗೆ ಗಮನ ಕಡಿಮೆ. ಅವ್ರ ತಪ್ಪಲ್ಲ, ನಾನು ಹೇಳಿದ್ರೆ ಆತರ ಹೋಗ್ಬಿಡ್ತದೆ. ಆಗ ಇಂಥ ಮಾಧ್ಯಮಗಳಿಲ್ಲ ಸರ್, ಯಾವ್ದು ಫೋನ್ ಇಲ್ಲ, ಏನಿಲ್ಲ. ಎಲ್ಲಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗುದಿಲ್ಲ. ಒಂದೊಂದ್ಸತಿ ಅವ್ರಿಗೆ ನೋಡ್ಬೇಕು, ಕಮ್ಯುನಿಕೇಶನ್ ಬರ್ಲಿಕ್ಕೆ ಆಗುದಿಲ್ಲ ಸರ್. ಕಾಗದ ಬರೀತಾರೆ, ಹಾಗೇನಾದ್ರು ಪ್ರೋಗ್ರಾಮ್ ಇರ್ತದೆ. ಬಿಸಿ ಅಲ್ಲ ಕಾಳಿಂಗರಾಯರು. ನೀವೇನ್ ಮಾಡ್ಕೊಂಡಿದ್ರ? ನಾನು ಮೊದಲು ಮೆಡಿಸಿನ್ ಏಜೆನ್ಸಿ ಇಟ್ಕೊಂಡಿದ್ದೆ ಸರ್. ಈಗ 2018 ಬಿಟ್ಟು ಈಗ ಮ್ಯೂಸಿಕ್ ಕ್ಲಾಸ್ ಮಾಡ್ತೇನೆ, ಪ್ರೋಗ್ರಾಮ್ ಕೊಡ್ತೇನೆ ಜಾಸ್ತಿ. ನನ್ನ ಸ್ಟೂಡೆಂಟ್ ವೃದ್ಧಿ ಅಂತ ಇದ್ದಾಳೆ, ನನ್ನ ಸ್ಟೂಡೆಂಟ್ ಅವಳು. ಈಗ ಸರಿಗಮಪಲ್ಲಿ
ಕಾಂಪಿಟೇಷನ್ ಇದ್ದಾಳೆ. ಮತ್ತೆ ತುಂಬಾ ವಿದ್ಯಾರ್ಥಿಗಳು ನನ್ನ ತುಂಬಾ ಜನ ಇದ್ದಾರೆ, ಹೆಸರು ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮೊಟ್ಟಿಗೆ ಕಾರ್ಯಕ್ರಮ ಬರ್ತಾರೆ. ಒಂದು 16 ವರ್ಷ ಆಯ್ತು ಈ ಕಾಳಿಂಗರ ವಸಂತಿ ಮೆಲೋಡಿಸ್ ರಿಜಿಸ್ಟರ್ಡ್ ಬಾರ್ಪುರ್ ಅಂತ ತಂಡ ಕಟ್ಕೊಂಡು ಎಲ್ಲ ಕಡೆ ಕಾರ್ಯಕ್ರಮ ಕೊಡ್ತೀವಿ. ನಿಮ್ಮ ಮಾವಂದ್ರೆ ಹೇಳ್ತಾ ಇದ್ರು ಮಗನ್ ಮಕ್ಕಳಿಗೆ ಯಾರಿಗೂ ಸಂಗೀತ ಬಂದಿಲ್ಲ, ಹೆಣ್ಮಕ್ಳಿಗೆ ಮಕ್ಕಳಿಗೆ ಸಂಗೀತ ಬಂದಿದೆ, ಬರೆದು ಬಂದಿದೆ. ಸರ್ ಇಬ್ರಿಗೂ ಪ್ರಶ್ನೆ, ತಾತ ಅಂದ ತಕ್ಷಣ ಮೊದಲು ನಿಮ್ಗೆ ಜ್ಞಾಪಕ ಬರೋದು? ನನಗೆ ನೆನಪಾಗು ಸರ್, ಸಣ್ಣ ಒಂಥರ ಕಂಡ ಹಾಗೆ ಸಣ್ಣ ಮಾವನ ಮದುವೆ, ವಸಂತ್ ಮಾವನ ಮದುವೆ, ದೊಡ್ಡ ಮಾವನದು. ಅವ್ರು ಆಗ ಹೇಳಿದ್ರು 78ನೇ ಇಸ್ವಿ ನನ್ನ ಮದುವೆ. ಆ ಮದುವೆಗೆ ಅಜ್ಜ ಬಂದಿದ್ರು. ಮಧೂರು ದೇವಸ್ಥಾನ, ಕಾಸರಗೋಡು ಜಿಲ್ಲೆ ಮಧೂರು, ಬಹಳ ಫೇಮಸ್ ದೇವಸ್ಥಾನ ಮಧೂರು ಮದನಂತೇಶ್ವರ. ಆ ದೇವಸ್ಥಾನಕ್ಕೆ ಬಂದಿದ್ರು. ನನ್ನ ಹಾಗೆ ಒಂದು ಕಾರಿಂದ ಇಳ್ಕೊಂಡು ಬರೋದು ಒಂದು ಸೀನ್ಸ್ ಕಾಣ್ತಾರೆ. ಅವ್ರಿಗೆ ಕಾಲಿಗೆಲ್ಲ ಬ್ಯಾಂಡೇಜ್ ಆಗಿತ್ತು. ಆ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ರು ಅಮ್ಮ. ಆ ನಂತರ ಏನೋ ಕಾಣ್ತಿತ್ತು, ಬಂದೇನೋ ಈಗ ಹೋದಾಗೆ ಅಷ್ಟೇ ಸರ್, ಅಷ್ಟೇ ಗೊತ್ತಿತ್ತು. ಮತ್ತೆಲ್ಲರೂ ಹೇಳಿದ್ದನ್ನ ಕೇಳಿ ಕೇಳಿ ಬೆಳೆದವ್ರು ಸರ್. ನಿಮಗೂ ಅಷ್ಟೇ ಸರ್ ಅನುಭವ. ಜಸ್ಟ್ ಒಂದು ನೋಡಿದಾಗ ಇಲ್ಲಿ ಬಂದು ಕೂತಾಗ ನೋಡಿದ್ದು ನೆನಪಿದೆ. ಈಗ ಜೇರಿ ಎಲ್ಲ ಅಮ್ಮ ಮಲಗಿದ್ರಲ್ಲ, ಬಂದ್ರೆ ಅಲ್ಲೇ ಜಾಸ್ತಿ ಕೂತ್ಕೊಳ್ಳೋದು, ಅಲ್ಲಿ ಕೂತದನ್ನು ನೋಡಿದ್ ನೆನಪಿದೆ ಬಿಟ್ಟರೆ ಮತ್ತೆ ಅವನ ನೆನಪು ಇಲ್ಲ. ಮತ್ತೆ ಹಾಡೆಲ್ಲ ದೊಡ್ಡದಾದ್ಮೇಲೆ ಕೇಳಿದ್ ನಾವು ಹಾಡೆಲ್ಲ, ಹಾಡು ಕೇಳ್ಕೊಂಡು ಬೆಳೆದಿದ್ವಿ. ನೀವಾಗ ಸಂಗೀತ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇದ್ದೀರಾ. ತಾತನ ಕಂಪೋಸಿಷನ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅವತ್ತಿನಿಂದಲೇ ಅವ್ರು ಮಾಡಿದಂತ ಪ್ರಯೋಗಗಳು ಅದು ವಿಭಿನ್ನ ಸರ್. ಅವರು ಈಗ ಒಂದು ಎಕ್ಸಾಂಪಲ್ ನಾ ತೆಗಿಬೇಕಾದ್ರೆ, ಈಗ ಅಳುವ ಕಡಲು ತೇಲಿ ಬರುತ್ತಲಿದೆ ನಗೆ ಹಾಯ್ದವನು, ಇದು ನಮ್ಮ ಅಡಿಗರದು, ಉಡುಪಿ ನಮ್ಮ ಅಡಿಗರ ಗೋಪಾಲಕೃಷ್ಣ ಅಡಿಗರು. ಅದರ ಕಂಪಾಸಿಂಗ್ ಸರ್ ಎಷ್ಟು ಸುಂದರವಾಗಿದೆ ಅಂದ್ರೆ, ಈ ಕಡಲಿನ ತೆರೆಗಳು ಬರೋ ತರನೇ ಇದೆ. ಅಳುವ ಕಡಲು ತೇಲಿ ಬರುತ್ತಲಿದೆ, ಆತರ ನಗೆಯ ಹಾಯ್ದು, ಎಷ್ಟು ಸುಂದರ ಕಂಪಾಸಿಂಗ್ ನೋಡಿ. ಅದೇ ತರ ಸರ್ ಇಳಿದು ಬಾತಾಯ್ತು. ಗಂಗಾವತಾರಣ ಭಗೀರಥ ಪ್ರಯತ್ನದಿಂದ ಗಂಗೆ ಧರೆಗೆ ಇಳಿತಾಳೆ. ಇಳಿವಾಗ ಏನಾಗುತ್ತೆ ಸರ್, ಈ ಯಾವತ್ತು ನೀರು ಮೇಲಿಂದ ಬರೋ ನಿಧಾನ ಬರುತ್ತೆ ಅಲ್ವಾ, ನಿಧಾನ. ಫಸ್ಟ್ ಕಂಪೋಸಿಂಗ್ ಅದೇ ತರ ಇದೆ. ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿಬಾ, ಅಲ್ಲಿವರೆಗೆ ಸರಿ ಇದೆ. ಲಾಸ್ಟಿಗೆ ಸುರಸ್ವಪ್ನವಿದ್ದ, ಅಂದ್ರೆ ಭೂಮಿಗೆ ಟಚ್ ಆದ ಮೇಲೆ ಸುರಸ್ವಪ್ನವಿದ್ದ ಪ್ರತಿಬಿಂಬ, ಅದು ಆ ತರ ಕಂಪೋಸಿಂಗ್ ಸರ್. ಅಂದ್ರೆ ಅದೊಂದು ಡಿಫ್ರೆಂಟ್ ನಿಜವಾಗಿ. ಅಂದ್ರೆ ಸಿಚುವೇಶನ್ ಗೆ ತಕ್ಕ ಹಾಗೆ ಒಂದು ಕ್ರಿಯೇಟ್ ಮಾಡೋದು. ಹೌದು, ಆತರ ಆ ಹಾಡುಗಳು. ಮತ್ತೆ ಜನಪದದಲ್ಲಿ ಕೂಡ ಮೂಡಲ್ ಕುಣಿಗಾಲ್ ಕೆರೆ, ಅದು ಬೆಟ್ಟೋ ಇದು ಬೆಟ್ಟೋ, ಅತ್ತಿಯ ಮರವ ಕಿತ್ತು ನಡುವರುಂಟೆ, ಎಷ್ಟು ಬೇಕು ಸರ್ ನಮಗೆ. ಮೂಡಲ್ ಕುಣಗಲ್ ಕೆರೆ ಸಿನಿಮಾನೇ ಬರುತ್ತೆ ಸರ್. ಮೂಡಲ್ ಕುಣಗಲ್ ಕೆರೆ ಅದು ಹೌದ್ರದ್ದು ನೋಡು ಕೊಂದೈ ನಾಗತೇಳಿ ಅವ್ರದ್ದು. ನಾಗತೇಳಿ ಮನೋಮೂರ್ತಿ ಅವ್ರ ಕಂಪೋಸಿಷನ್. ತಾತ ಅವ್ರ ಕಂಪೋಸಿಷನ್ ಹೆಂಗ್ ಬರುತ್ತೆ ಸರ್ ಮನೋ ಇದ್ರದ್ದು ಮೂಡಲ್ ಕುಣಗಲ್ ಕೆರೆ? ಮೂಡಲ್ ಕುಣಿಗಾಲ್ ಕೆರೆ ನೋಡೋರಿ ಗುಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನು ಮೂಡಿ ಬರ್ತಾನೆ ಚಂದಿರಾಮ. ಮೂಡಲ್ ಕುಣಿಗಾಲ್ ಕೆರೆ ನೋಡೋರಿ ಗುಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನು ಮೂಡಿ ಬರ್ತಾನೆ ಚಂದಿರಾಮ. ಅಂತಂತ್ರಿಸಿ ನೋಡೋರ್ಗೆ ಎಂತ ಕುಣಿಗಾಲ್ ಕೆರೆ, ಸಂತೆ ಹಾದಿಲಿ ಕಲ್ಲು ಕಟ್ಟೆ, ತಾನಂದನು ಸಂತೆ ಹಾದಿಲಿ ಕಲ್ಲು ಕಟ್ಟೆ. ಅಲ್ಲಿ ಸರ್ ಅದಕ್ಕೆ ಅವರು ಮೋಹನ್ ಕುಮಾರಿ ಅವರು ಅವರ ಅಂದ್ರೆ ಅವರ ಕಲಾ ಜೀವನದಲ್ಲಿ ಅವರದೊಂದಿದೆ, ಅಂದ್ರೆ ಶೇರ್ ಇದೆ. ಯಾಕಂದ್ರೆ ಅವರು ಈ ಯಾವತ್ತು ಒಂದು ಹಾಡು, ಇವ್ರ ಹಾಡು ಒಳ್ಳೆ ಹಾಡು, ಎಲ್ಲ ಹಾಡು ಒಳ್ಳೇದು, ಸಿಂಗಲ್ ಹಾಡಿದ್ ಒಳ್ಳೇದು. ಆದ್ರೆ ಈ ಇದು ಬರುತ್ತಲ್ಲ ಸರ್ ಡ್ಯುಯೆಟ್ ತರದ ಹಾಡುಗಳು, ಕೋರಸ್, ಅಲ್ಲಿ ಜೀವ ತುಂಬ್ತಾರೆ ಇವರು. ಮತ್ತೆ ಕೆಲವರು ಅವರೊಟ್ಟಿಗೆ ಇದ್ದವರೆಲ್ಲ ಜೀವ ತುಂಬಿದ್ದಾರೆ ಅದಕ್ಕೆಲ್ಲ. ಈ ಪಾರೆಯ ಬೆಳದಿಂಗಳಿರ್ಬೋದು, ಅದಿದೆಯಲ್ಲ, ಅದ್ರಲ್ಲಿ ಒಂದೇ ಅದು ಅವ್ರು ಹಾಡ್ತಾರೆ. ಸೋಹನ್ ಕುಮಾರಿ, ಮೋಹನ್ ಕುಮಾರಿ ಹಾಡು, ಸೋಹನ್ ಕುಮಾರಿ ಕಡಿಮೆ ಹಾಡು, ಮೋಹನ್ ಕುಮಾರಿ ಹಾಡು. ಈಗಿನ ತರ ಕಂಪ್ಯೂಟರೈಸ್ಡ್ ಕಂಪೋಸಿಷನ್ ಅಲ್ಲಲ್ಲ, ನಮ್ಮ ಕಲೆಯಿಂದಲೇ ಗುರುತಿಸ್ಕೊಳ್ಳೋದು. ಮತ್ತೊಂದು ಸರ್ ನಾವು ಒಂದು ವಿಷಯ ಹೇಳ್ತೇನೆ, ನಮ್ಮ ಒಂದು ಯೋಗ ಅದು. ಕಾಳಿಂಗರಾಯರ ಮಗಳ ಮಗನಾಗಿ ಅಲ್ಲ, ಅವರು ಹುಟ್ಟಿದ್ದೇ ನಮ್ದು ಯೋಗ. ನಮ್ಗೆ ಬೇರೆ ಏನು ಅಷ್ಟೇ ಸರ್, ದೇವರು ಕೊಟ್ಟ ಒಂದು ನಿಜವಾಗಿ. ಅಂದ್ರೆ ಎಲ್ಲೇ ಹೋದ್ರು ಒಂದು ಗೌರವ ಇದೆ ಸರ್. ಕಾಳಿಂಗ ನಾವೇನು ಹೇಳುದಿಲ್ಲ ಯಾರ ಹತ್ರ, ಯಾರು ಗೊತ್ತಿದ್ದವ್ರು ತಿಳಿಸ್ತಾರೆ, ಬನ್ನಿ ಸರ್ ಕೂತ್ಕೊಳ್ಳಿ ಒಂದು ಕಾಫಿ ಕುಡಿತಾರೆ ಅಂತ ಕೇಳ್ತಾರೆ. ಅದು ಯಾಕಂದ್ರೆ ನಮ್ಮ ಸಾಧನೆಗಿಂತ ಅವರ ಸಾಧನೆ ಮುಖ್ಯ. ಇವತ್ತಿನವರೆಗೂ ಆ ಗೌರವ ಸರ್. ಇವತ್ತು ಕೂಡ ನಾನ್ ಬಂದು ತಮ್ಮನ್ ಮಾತಾಡ್ಸಿರೋದು ಅವರ ಅದೇ ಮತ್ತೆ ಅಲ್ವಾ? ಸರ್ ನೀವ್ ಏನ್ ಮಾಡ್ಕೊಂಡಿದ್ದೀರಾ? ನಾನು ಮೊದಲು ಪ್ರೈವೇಟ್ ಕಂಪನಿ ಇದ್ದೆ, ಈಗ ನಾನೇ ಸ್ವಂತ ಕಾಂಟ್ರಾಕ್ಟ್ ಎಲ್ಲ ಮಾಡ್ಕೊಂಡಿದ್ದೇನೆ. ಅಂದ್ರೆ ಸಿವಿಲ್ ಕಾಂಟ್ರಾಕ್ಟ್ ಇದು ಅದು ಮಾಮೂಲಿ ಫ್ಯಾಬ್ರಿಕೇಶನ್. ಮತ್ತೆ ನಮ್ದೊಂದು ತಂಡ ಇದೆ ಕಾಸರಗೋಡಲ್ಲಿ, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಅಂತ ರಿಜಿಸ್ಟರ್ ಮಾಡ್ಕೊಂಡಿದೆ ಕೇರಳ ಸರ್ಕಾರ. ಅದರಲ್ಲಿ ಸುಮಾರು ಒಂದು 60-70 ಕಾರ್ಯಕ್ರಮ ಆಯ್ತು. ಡ್ಯಾನ್ಸು, ಹಾಡು ಅಂತ ಎಲ್ಲ ಎಲೆಮರೆ ಕಾಯಿ ಅಂತಿರುವ ಕಲಾವಿದರಿಗೆ ವೇದಿಕಾ ಅವಕಾಶ ಕೊಟ್ಟು ಉಚಿತವಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದೀವಿ.
ನಿಮ್ಮ ಕುಟುಂಬದ ಬಗ್ಗೆ ಹೇಳೋದು ಕುಟುಂಬದಲ್ಲಿ ನನಗೆ 2 ಮಕ್ಕಳು. ಏನ್ ಮಾಡ್ತಿದ್ದಾರೆ? ನನ್ನ ಹೆಂಡತಿ ಕಾಳಿಂಗರಾಯರ ಮಗಳ ತಮ್ಮನ ಮಗಳು, ಸೋದರ ಮಾವನ ಮಗಳು. ಹಾಗೆ ನನಗೆ ಸೋದರ ಮಾವ ಆಗ್ತಾರೆ. ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಮದುವೆ ಆಗಿದೆ, ಈಗ ಒಂದು 7 ವರ್ಷ ಆಯ್ತು, ತೀರ್ಕೊಂಡಿದ್ದಾರೆ. ಇಲ್ಲ ಹಾಗೆ ಮಕ್ಕಳಿಗೆ ಏನು ಮೇಡಮ್ ಅವ್ರ ಹೆಸರು? ಕವಿತಾ. ಅವ್ರ ತಂಗಿ ಇದ್ದಾರೆ, ಇಲ್ಲೇ ಬೆಳ್ಮಣ್ಣಲ್ಲಿ ಇದ್ದಾರೆ. ಅವ್ರ ಗಂಡನೇ ಕಳಿಸಿದ್ರು? ಅವ್ರ ಗಂಡನ ಕಳಿಸಿ, ತಂಗಿ ಬಾವ ಅವ್ರು ಕಳಿಸಿರೋದು. ಮಂಜುನಾಥ್ ಅಂತ ಲಾಯರ್ ಅವರು. ಎಲ್ಲಿದ್ದಾರೆ ಅವರು? ಥ್ಯಾಂಕ್ ಯು ಮಂಜುನಾಥ್ ಸರ್, ಥ್ಯಾಂಕ್ ಯು. ಮಕ್ಳು ಏನ್ ಮಾಡ್ಕೊಂಡಿದ್ದಾರೆ? ನನ್ನ ಮಕ್ಕಳು ದೊಡ್ಡವನು ಅಲ್ಲಿ ಕೋಟೇಶ್ವರದಲ್ಲಿ ಎನ್.ಆರ್. ಆಚಾರ್ಯ ಆಸ್ಪತ್ರೆ ಇದೆ ದೊಡ್ಡದು, ಅದ್ರಲ್ಲಿ ಅಕೌಂಟೆಂಟ್ ಆಗಿದ್ದಾನೆ. 2ನೇವನಿಗೆ PUC ಆಗಿ ನೆಕ್ಸ್ಟ್ BA LLB ಮಾಡೋದ್ರಲ್ಲಿ ವೈಕುಂಠ ಬಾಳಿಗದಲ್ಲಿ ಮಾತಾಡಿ ಇಟ್ಟಿದ್ದೇವೆ. ನೆಕ್ಸ್ಟ್ ನಿಮ್ಗೆ ಅಷ್ಟು ದೊಡ್ಡ ಮಕ್ಳಿದ್ದಾರೆ ಅಂತ ಹೇಳಕ್ಕಾಗಲ್ಲ. ನಿಮ್ಮ ಅಣ್ಣ ತಮ್ಮ ಆಫ್ ದಿ ಕ್ಯಾಮ್ರಾ ಕೇಳಿದ್ರೆ ಇವ್ರಿಗೂ ಅಷ್ಟೇ, ಇವ್ರಿಗೂ ಅಷ್ಟು ದೊಡ್ಡ ಮಕ್ಳಿದ್ರೆ ಅಂದ್ರೆ ಇವ್ರ ಜೀನ್ಸೇ ಹಂಗೆ ಅಂತ ಕಾಣುತ್ತೆ. ಸರ್ ನಿಮ್ ಫ್ಯಾಮಿಲಿ? ಫ್ಯಾಮಿಲಿ ಅಂದ್ರೆ ನಾವು ಕಾಸರಗೋಡಿಂದ ಮದುವೆ ಆಗಿದ್ದು, ಮೊದಲೇ ಸಂಬಂಧಿಕರು. ಏನ್ ಮೇಡಮ್ ಅವ್ರ ಹೆಸರು? ಅವ್ರ ತಂದೆ ಹೆಸರು ಕೇಶವ ಭಟ್ ಮತ್ತು ಸುಶೀಲಾ. ಅವರ ಹೆಸರು ದೇವಿಕಾ ಅಂತ. ಅವಳು ಇಲ್ಲಿ ಉಡುಪಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ, ಅಂದ್ರೆ ಬಡಗುಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಗಳು 10ನೇ ಕ್ಲಾಸ್ ವಿದ್ಯಾರ್ಥಿ ಧೃತಿ ಅಂತ. ಸ್ವಲ್ಪ ಹಾಡ್ತಾಳೆ ಅವಳು, ಸ್ವಲ್ಪ ಹಾಡಿನ ಬಗ್ಗೆ ಗಮನ ಇದೆ. ಬಂದಿದೆ. ಹೌದು, ಸ್ವಲ್ಪ ಹಾಡ್ತಾಳೆ. ಇವಾಗ ಕಾಳಿಂಗರಾಯರ ಕಂಪೋಸಿಷನ್, ನಿಮ್ ಮ್ಯೂಸಿಕಲಿ ಮಾತಾಡ್ತೀನಿ ನಾನು, ಯಾಕೆ ನೀವು ಮ್ಯೂಸಿಕಲಿ ಇರೋದ್ರಿಂದ. ಅಂದ್ರೆ ನನ್ನ ತಂದೆಯವ್ರ ಹತ್ರ ನಿಮ್ಮ ಮಾವ ಅಂದ್ರೆ ಇಬ್ಬರ ಹತ್ರನು ಮಾತಾಡಿದೆ ನಾನು. ನನಗೆ ಪಾಪ ಅವ್ರು ಸಿದ್ಧ ಉತ್ತರ ಹೇಳಿದ್ರು. ಬಟ್ ಒಬ್ಬ ಮ್ಯೂಸಿಷಿಯನ್ ಆಗಿ ನಿಮ್ಮ ಹತ್ರ ಕೇಳ್ತೀನಿ, ಅವರ ಒಂದು ಪ್ರಯೋಗಗಳು ಸಂಗೀತದಲ್ಲಿ, ಸುಗಮ ಸಂಗೀತದಲ್ಲೇನೆ ಅವ್ರು ಮಾಡಿದಂತ ಫ್ಯೂಷನ್ ಇರ್ಬೋದು, ಅಥವಾ ಆ ವೆಸ್ಟರ್ನೈಸೇಷನ್ ಆರ್ಕೆಸ್ಟ್ರಾ ಕೊಟ್ಟಿದ್ದಿರ್ಬೋದು. ಫಸ್ಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇವತ್ತಿನ ಟ್ರೆಂಡ್ ಅವ್ರಿಗೆ ನೀವು ಯಾವ್ದಾರ ಒಂದು ಅದನ್ನ ಹೇಳಿ ತೋರಿಸಿ ಸರ್. ನೀವಿಬ್ರು ಒಂದೊಂದು ಹಾಡು ವೆಸ್ಟರ್ನೈಸ್ಡ್ ಸುಗಮ ಸಂಗೀತ ಅಂದ್ರೆ ನಮ್ಗೆ ಒಂದು ಪ್ಯಾಟರ್ನ್ ಇದೆ ನಮ್ ಕಿವಿನಲ್ಲಿ, ಬಟ್ ಆ ಪ್ಯಾಟರ್ನ್ ಮೀರಿ ಮಾಡಿದವರು ಅಂಡ್ ಸಿನಿಮಾನು ಮಾಡಿದ್ರು ಅಂತ ಕಾಣುತ್ತೆ. ಸಿನಿಮಾದಲ್ಲಿ ಅಂತಿಂತ ಹೆಣ್ಣು ನೀನೆಲ್ಲ ರಾಜ್ಕುಮಾರ್ ಸ್ಟೇಜ್ ಅಲ್ಲಿ ಹಾಡಿದೆ. ಯಾವುದು? ತುಂಬಿದ ಕೊಡ ಚಿತ್ರದಲ್ಲಿ ಮ್ಯೂಸಿಕ್ ಜಿ.ಕೆ. ವೆಂಕಟೇಶ್ ಸಾರು ಹಾಡಿದೆ. ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಯಾರಿಲ್ಲ. ನಿಮ್ಗೆ ಯಾವ್ದಾರ ಒಂದು ಸಿನಿಮಾ ಹಾಡು, ಒಂದು ಇದನ್ನ ಇಬ್ರು ಬಲು ದೂರ ದೂರ ನೀನಾಗಿ, ಬಲು ದೂರ ದೂರ ನೀನಾಗಿ, ಹೊಂಗನಸು ನಡುವೆ ದನಿ ತೂಗಿ, ಹೊಂಗನಸು ನಡುವೆ ದನಿ ತೂಗಿ, ಕಾದಿರಲು ನಾನು ನಿನಗಾಗಿ, ಕಾದಿರಲು ನಾನು ನಿನಗಾಗಿ, ನೀ ಬರುವೆ ಚೆಲುವೆ ಹೊಳೆಯಾಗಿ, ನೀ ಬರುವೆ ಚೆಲುವೆ ಹೊಳೆಯಾಗಿ, ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ, ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ, ಹೆಡೆ ಹೆಡೆಯ ಸಾಲು ತುರುವೆಲ್ಲ, ಮುಡಿನಿಂದ ಹೂವು ಮೇಲೆಲ್ಲ, ಹೆಡೆ ಹೆಡೆಯ ಸಾಲು ತುರುವೆಲ್ಲ, ಮುಡಿನಿಂದ ಹೂವು ಮೇಲೆಲ್ಲ, ತೆರೆ ತೆರೆಯ ಹೊರಳು ಕುರುಳೆಲ್ಲ, ಸುಳಿ ಮಿಂಚು ಕಣ್ಣ ಹೊರಳೆಲ್ಲ, ತೆರೆ ತೆರೆಯ ಹೊರಳು ಕುರುಳೆಲ್ಲ, ಸುಳಿ ಮಿಂಚು ಕಣ್ಣ ಹೊರಳೆಲ್ಲ, ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್ ಸರ್. ನನಗೆ ಹೊಟ್ಟೆ ಉರಿಯೋದೇನು ಗೊತ್ತಾ ಸರ್, ಸತ್ಯವಾಗ್ಲೂ ಹೇಳ್ತೀನಿ, ಎಷ್ಟೆಲ್ಲ ಟ್ಯಾಲೆಂಟ್ ಇಟ್ಕೊಂಡು ಯಾಕೆ ಸರ್ ಎಲ್ಲೂ ಏನು ಪ್ರಯತ್ನ ಪಡದೆ, ಅಂದ್ರೆ ನೀವು ಮೂರ್ನಲ್ಲಿ ನೀವು ಸುಖವಾಗಿದ್ದೀರಾ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅಂದ್ರೆ ಕಾಳಿಂಗರಾಯರ ಸಂತತಿ, ಕಾಳಿಂಗರಾಯರ ಕುಟುಂಬ, ನೀವು ಬರ್ಬೇಕು ಸರ್. ಬಂದು ನೀವು 100 ಶಿಷ್ಯಂದ್ರನ್ನ ಈ ಸರಿಗಮಪ ಮತ್ತೊಂದ್ರಲ್ಲಿ ತಯಾರು ಮಾಡ್ತಿದ್ರ, ನೀವ್ ಯಾಕೆ ಗುರ್ತಿಸ್ಕೋತಾ ಇಲ್ಲ? ಅಲ್ಲ, ಹೋಗ್ತೀನಿ ಸರ್ ಬೆಂಗಳೂರಿಗೆ, ಕೆಲವೊಮ್ಮೆ ಕರೀತಾರೆ. ನಾಗಚಂದ್ರಿಕ ಭಟ್ ಅವ್ರು ಕರೆದಿದ್ದಾರೆ, ಪ್ರವೀಣ್ ಮತ್ತೆ ಅವ್ರ ಸಹೋದರರು ಕರೆದಿದ್ದಾರೆ, ಹರೀಶ್ ನರಸಿಂಹ ಅವರು ಕರೆದಿದ್ದಾರೆ, ಮತ್ತು ನಮ್ಮ ಶಿವಮೊಗ್ಗಕ್ಕೆ ಒಂದು ಸನ್ಮಾನ ಮಾಡಿದ್ರು ನಮ್ಮ ಅವರು ಮೇಡಮ್ ಶಾಂತಾ ಮೇಡಮ್ ಅವರು ಸನ್ಮಾನ ಮಾಡಿ ಅವರು ಒಂದು ಸಂಘದಿಂದ ಕರೆದಿದ್ದಾರೆ ಸರ್. ಸ್ವಲ್ಪ ಕರೀತಾರೆ, ಆದ್ರೆ ನಮ್ಗೆ ಅಲ್ಲಿ ಹೋಗಿ ಮತ್ತೆ ಸೀರಿಯಲ್ ಆಕ್ಟಿಂಗ್ ಕರೆದಿದ್ರು. ಅವರೇ ನಿಮ್ ನಂಬರ್ ಕೊಟ್ಟಿದ್ದಾರೆ? ಅಂದ್ರೆ ನಾವು ಸರ್ ಈ ಫೇಸ್ಬುಕ್ ಲೈವ್ ಕೊರೋನಾ ಸಮಯದಲ್ಲಿ ಏನಾಯ್ತಂದ್ರೆ ಎಲ್ಲರಿಗೂ ಮನೆಯೊಳಗೆ ಇರ್ತಾರೆ. ಆ ಸಮಯದಲ್ಲಿ ಏನಾಯ್ತಾರೆ, ನಮ್ದೊಂದು ಪೇಜ್ ಇತ್ತು, ಅಂದ್ರೆ ಗ್ರೂಪ್ ಪೇಜ್ ಅಲ್ಲ ಗ್ರೂಪ್ ಇತ್ತು. ಅದ್ರಲ್ಲಿ ಒಂದು ಕಾಳಿಂಗರಾಯರ ಕಾರ್ಯಕ್ರಮ ಮಾಡುವ, ಸಣ್ಣ ಮಟ್ಟಿಗೆ ಮಾಡುವ ಅಂತ ಏನ್ ಮಾಡ್ತೀವಿ ನಾವು, 1-2 ಕಲಾವಿದರನ್ನ ಹಿಡಿದು ಒಂದು 4-5 ಕಾರ್ಯಕ್ರಮ ಮಾಡೋದು. ನಾನು ಫಸ್ಟಿಗೆ ಮಾತಾಡಿದೆ ಸುನೀತಾ ಮೇಡಮ್ ಅನ್ನ, ಅನಂತ ಸ್ವಾಮಿ ಅವರ ಪುತ್ರಿ. ಅವ್ರದ್ದು ಸಂದರ್ಶನ ಮಾಡಿದ್ದೆ ನಾನು. ಸುನೀತಾ ಮೇಡಮ್ ಅವರು ಫೋನ್ ಮಾಡಿ ಕೇಳಿದೆ, ನಾನು ಖಂಡಿತ ಹಾಡ್ತೇನೆ. ಅವರು ಆಗ ಅಲ್ಲೇ ಇದ್ದಾರೆ, ಈಗಲೂ ಅಲ್ಲೇ ಇದ್ದಾರೆ. ಅವ್ರನ್ನ ಕೇಳಿದೆ, ಅವ್ರ ತಂಗಿ ಅನಿತಾ ಅವರು ಇಬ್ಬರನ್ನು ಕೇಳಿದೆ, ನಾವು ರೆಡಿ ಇದ್ದೇವೆ ಅಂದ್ರು. ನರಸಿಂಹ ನಾಯ್ಕರನ್ನು ಕೇಳಿದೆ, ಪುತ್ತೂರು ಸರ್ ಎಲ್ಲ ಅಂದ್ರೆ ಒಳ್ಳೆ ಕಲಾವಿದರನ್ನ, ಎಲ್ಲರೂ ಒಳ್ಳೆಯವರೇ, ಅಂದ್ರೆ ಸೀನಿಯರ್ಸ್
ನಿಮ್ಮ ತಂದೆಯವ್ರ ಜೊತೆಗೆ ಒಡನಾಟ ಇದ್ದವ್ರ ಮಕ್ಕಳು. ಅಜ್ಜನ ಜೊತೆ ಇದ್ದವರು ನಿಮ್ಮ ಅಜ್ಜನ ಜೊತೆ ಸಾರಿ. ಆದ್ರೆ ಅವರಿಗೆ ಸ್ವಲ್ಪ ಶಿಷ್ಯನ್ ತರ ಇದ್ರು ಆನಂದ್ ಸ್ವಾಮಿ ಅವರು. ಒಪ್ಪಿದಾಗ ಏನಾಯ್ತು ಅಂದ್ರೆ ಮಾಡುವ ಅಂತ ಹೊರಟೆ. ಒಂದು ಪೋಸ್ಟರ್ ಹಾಕಿದೆ. ಆಗ ಜಯಶ್ರೀ ಅಮ್ಮ, ಕಲಾಶ್ರೀ ಜಯಶ್ರೀ ಅರವಿಂದವರು ಅವರು ಬೆಳದಿಂಗಳು ಅಂತ ಒಂದು ಬರೆದಿದ್ದಾರೆ ಅಜ್ಜನ ಬಗ್ಗೆ. ಅದನ್ನ ಅವ್ರಿಗೆ ಏನಾಯ್ತು ಅಂದ್ರೆ ನನ್ನ ಗುರುತ ಇದಾವೆ, ಪರಿಚಯ ಇದೆ, ಮಾತಾಡಿರ್ಬೋದು. ಅವ್ರು ನನಗೆ ಫೋನ್ ಮಾಡಿದ್ರು, ಪುಟ್ಟ ಅವ್ರು ಹಾಗೆ ಮಾತಾಡಿ, ಪುಟ್ಟ ಒಂದು ಕಾರ್ಯಕ್ರಮ ಮಾಡುವ ಕಾಳಿಂಗರಾಜ್ ಬಗ್ಗೆ, ನೀನು ಒಬ್ಬನೇ ಯಾಕೆ ಇದು ಕಷ್ಟಪಡ್ತಿ, ನಾನು ನಂಬರ್ ಕಳಿಸ್ತಾ ನೀನು ಮಾತಾಡು. ಸರ್ ಅದು ಹೋಗಿ 350-400 ಪ್ರೋಗ್ರಾಮ್ ಆಯ್ತು ಸರ್. ಅದ್ರ ಮಧ್ಯೆ ಅನಂತ್ ಸ್ವಾಮಿ ಅವರ ಸ್ಮರಣೆ ಕೂಡ ಆಯ್ತು. ಇದೆಲ್ಲ ಆಗಿ ಏನಾಯ್ತು ಸರ್, ಈ ಕಾಳಿಂಗರಾಯರ ಒಂದು ಮನೆಯಲ್ಲಿ ಯಾರು ಇದ್ದಾರೆ ಎನ್ನುವುದನ್ನ ಜಗತ್ತಿಗೆ ಗೊತ್ತಾಯ್ತು. ಅಂದ್ರೆ ನಾನು ಇದ್ದೆ, ಅವರಿದ್ದು, ನಾನು ಅಧ್ಯಕ್ಷ ಆಗಿ ಅವರು ಗೌರವ ಅಧ್ಯಕ್ಷರು ಆ ಸಂಸ್ಥೆ. ಇಬ್ರು ಸೇರಿ ಒಂದು 350 ಕಾರ್ಯಕ್ರಮ ಆಯ್ತು ಸರ್. ನನಗೀಗ ನಿಜವಾಗಿ ಸತ್ಯ ಹೇಳ್ತೇನೆ, ಎಲ್ಲ ಕಲಾವಿದರು ಪರಿಚಯ ಇದೆ, ಆದ್ರೆ ಅವ್ರನ್ನ ದುರುಪಯೋಗ ನಾನು ಪಡಿಸ್ಕೊಂಡಿಲ್ಲ. ಯಾವ್ದು ದುರುಪಯೋಗ ಪಡಿಸ್ಕೊಬಿಡಿ ಸರ್, ಸದುಪಯೋಗ ಪಡಿಸ್ಕೊಳ್ಳಿ. ಕೂಡ ಪಡಿಸ್ಕೊಳ್ಳಿಲ್ಲ. ಅದು ಪಡಿಸ್ಕೊಳ್ಳಿ. ಯಾಕಂದ್ರೆ ನಾವು ಕೇಳ್ಕೊಂಡು ಹೋಗುದಿಲ್ಲ ಸರ್, ನಮ್ ಬಂದದ್ದನ್ನು ಪಡ್ಕೊಳ್ತೇವೆ. ನಿಮ್ಮ ಸ್ವಾಭಿಮಾನಕ್ಕೆ ನನ್ನ ಶರಣು, ನನ್ನ ನಮಸ್ಕಾರ. ಅದ್ರ ಬಗ್ಗೆ ನಾನು ಅದನ್ನ ಈಗ ಟ್ರಿಗರ್ ಮಾಡ್ತಿಲ್ಲ. ಆದ್ರೆ ಸರ್, ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ನಮ್ದು ನಾವು ಮಾರ್ಕೆಟಿಂಗ್ ಮಾಡ್ಕೊಂಡ್ರೇನೆ ಬೆಲೆ ಇರೋದು. ಇವತ್ತು ಸ್ಥಿತಿ ಹೆಂಗೆ, ಸರಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಏನು ಇಲ್ಲದವ್ರು ಕೂಡ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಕ್ಸಾಕ್ಟ್ಲಿ. ಅಂತದ್ರಲ್ಲಿ ಎಂತ ಫ್ಯಾಮಿಲಿ ನಿಮ್ದು, ಎಂತ ಹಿಸ್ಟ್ರಿ ಇದೆ ನಿಮ್ದು. ನನ್ನ ಕಡೆಯಿಂದ ಸರ್, ನಾನು ಏನ್ ಮಾಡ್ಬೇಕೋ ಅದನ್ನ ನಾನು ಮಾಡ್ತೀನಿ. ಅದನ್ನ ಕ್ಯಾಮ್ರಾ ಮುಂದೆ ನಾನು ಹೇಳಲ್ಲ. ಬಟ್ ನಿಮ್ಮ ಒಂದು ಕುಟುಂಬದ ಒಂದು ಲೆಗೆಸಿನ ಕಂಟಿನ್ಯೂ ಮಾಡಕ್ ನಾನು ಏನ್ ಮಾಡ್ಬೇಕು ಅದು ಮಾಡ್ತೀನಿ. ನನ್ನಿಂದ ನಿಮ್ಗೆ ಏನ್ ಬೇಕಿದ್ರು ದಯವಿಟ್ಟು ಕೇಳಿ. ಯಾಕೆಂದ್ರೆ ನಿಮ್ಗೊಬ್ಬ ಅಣ್ಣನ್ ತರ ಒಬ್ಬ ಇದಾನೆ ಅಂತ ಅನ್ಕೊಳ್ಳಿ ಅಷ್ಟೇ. 100%. ಯಾಕೆಂದ್ರೆ ನಿಮ್ಮ ಅಜ್ಜ ಅವರ ಆ ಒಂದು ಸಂಗೀತ ಪರಂಪರೆ ಎಲ್ಲ ನಾನು ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗೋದ್ರಲ್ಲೇ ಮುಗಿಬಾರ್ದು. ಇದು ಇನ್ನು ಬೆಳ್ಕೊಂಡು ಹೋಗ್ಬೇಕು. ಇದು ಬೆಳೆಯೋಕೆ ಏನೇನ್ ಪಡ್ಬೇಕು ಅದನ್ನೆಲ್ಲ ಮಾಡೋಣ. ಹೌದು, ನೀವು ಗ್ಲಾಮರ್ ಆಗಿದ್ರೆ ಯಾಕೆ ಆರ್ಟಿಸ್ಟ್ ಆಗಿಲ್ಲ? ನೀವು ಕೇಳಿದ್ರೆ ತುಂಬಾ ಜನ ಮಾಡ್ಬೇಕಲ್ವಾ? ಬನ್ನಿ ನಮ್ಗೆ ನಾವು ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಹೇಳಿ ಬೆಂಗಳೂರು ಇದ್ದಾರೆ ತುಂಬಾ ಜನ. ಈಗ ಸದ್ಯ ಒಂದ್ 2-3 ವರ್ಷ ಕೊರೋನಾ ನಂತರ ಕೂಡ ಕೇಳಿದ್ರು ಒಂದೆರಡು ಸೀರಿಯಲ್. ನಾನು ಒಂದು ಫಿಲ್ಮ್ ಅಲ್ಲಿ ನಮ್ಮ ರವಿ ಬಸೂರ್ ಫಿಲ್ಮ್ ಅಲ್ಲಿ ಸಣ್ಣ ಗೆಸ್ಟ್ ರೋಲ್ ಮಾಡಿ. ಯಾವ ಪಿಕ್ಚರ್ ಸರ್? ಕಡಲ್ ಅಂತ ಅದ್ರ ರಿಲೀಸ್. ನಮ್ಮ ಸಿನಿಮಾ ಪ್ರೊಡ್ಯೂಸರ್ ನನ್ನ ಫ್ರೆಂಡ್ NS ರಾಜ್ಕುಮಾರ್ ಅಂತ, ಅವರು ನಮ್ಮ ಆ ಚಿತ್ರದ ನಿರ್ಮಾಪಕರು. ಒಂದು ಸಣ್ಣ ರೋಲ್ ಕೊಟ್ಟಿದ್ರು, ಒಂದು ಲಾಯರ್, ಒಂದ್ 2 ಡೈಲಾಗ್ ಅಷ್ಟೇ. ಇಲ್ಲ, ನಿಮ್ಗೆ ಇಷ್ಟ ಇದ್ರೆ ಆಕ್ಟಿಂಗ್ ಮಾಡಿ. ಎಲ್ಲಾ ಲಕ್ಷಣಗಳು ನಿಮ್ಗಿದೆ, ಒಬ್ಬ ಕಲಾವಿದನಾಗೋ ಎಲ್ಲ ಲಕ್ಷಣಗಳು ಇದೆ ನಿಮಗೆ. ಈಗ ಪ್ರಾರಂಭದಲ್ಲಿ ಬಹಳಷ್ಟು ಜನ ನಮ್ಮವರೇ, ಹೊರಗಿನವ್ರು ಕಡಿಮೆ, ನಮ್ಮವರೇ ಇರ್ತಾರೆ. ಕಾಲು ಎಳೆಯವರು ಜಾಸ್ತಿ ಇರ್ತಾರೆ ನೋಡಿ. ಕಾಲು ಎಳೆದಾಗ ನಮಗೇನು, ನಾವು ಸ್ಟ್ರಾಂಗ್ ಆಗ್ಬೇಕು. ಅವ್ರು ಕಾಲು ಎಳೆಯಲ್ಲಿ ಇರ್ತಾರೆ. ನಾವೇನು ನಮ್ಮ ಸ್ಥಿತಪ್ರಜ್ಞೆ, ನಾನೇನ್ ಮಾಡ್ಬೇಕಂದ್ರೆ ಮಾಡ್ತಾ ಹೋಗ್ತೇನೆ. ದೇವರು ಒಬ್ಬರಿದ್ದಾನೆ ಮತ್ತು ಅಜ್ಜನ ಆಶೀರ್ವಾದ ಇದೆ ಸರ್. ಬೇರೆ ಯಾರು ನಮಗೆ ಬೇಕಾಗಿಲ್ಲ ಅಷ್ಟೇ. ನಾನು ನಂಬಿದ್ದು ಅಜ್ಜ ಮತ್ತು ದೇವರು ಅಷ್ಟೇ.